ರೋಗಿ ಶಾ ನವಾಜ್ ಸಾವಿಗೆ ಅಸಲಿ ಕಾರಣವೇನು ಗೊತ್ತಾ? ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿದ್ರ ರೋಗಿ ಶಾ ನವಾಜ್ ಸಾವಿಗೆ ಅಸಲಿ ಕಾರಣವೇನು ಗೊತ್ತಾ? ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿದ್ರ ಗಾಯಕ್ಕೆ ಸ್ಟಿಚ್ ಹಾಕದೆ ರೋಗಿ ಸಾವನ್ನಪ್ಪಿದ್ರು ಎಂಬ ಆರೋಪ ಈಗ ಕೇಳಿ ಬಂದಿದೆ. ಇದೀಗ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ದೀಪಕ್ ಸೂಚನೆ. ಮೆಡಿಕಲ್ ಸೂಪರಿಂಟೆಂಡೆಂಟ್ ದೀಪಕ್ಗೆ ವರದಿ ಸಲ್ಲಿಸಲು ಸೂಚನೆಯನ್ನ ನೀಡಲಾಗಿದೆ. ರೋಗಿ ಶಾ ನವಾಜ್ ಸಾವಿಗೆ ಕಾರಣವೇ ಇನ್ನೂ ನಿಗೂಢ ಆಗಿದೆ. ಈ ಬಗ್ಗೆ ಅಶ್ವವೇಗ ನ್ಯೂಸ್ನೊಂದಿಗೆ ದೀಪಕ್ ಓಪನ್ ಆಗಿ ಮಾತನಾಡಿದ್ದಾರೆ. ಗಾಯ ಗುಣವಾದ ಮೇಲೆಯೇ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸಬೇಕಾಗಿತ್ತು. ವರದಿ ಕೇಳಿದ್ದೇನೆ, ವರದಿ ಬಂದ ನಂತರ ಕ್ರಮ ಕೈಗೊಳ್ತೀವಿ ಅಂತ ಅಶ್ವವೇಗ ನ್ಯೂಸ್ ಜೊತೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ದೀಪಕ್ ಹೇಳಿಕೆಯನ್ನ ನೀಡಿದ್ದಾರೆ. ರೋಗಿ ಶಾ ನವಾಜ್ ಸಾವಿಗೆ ಅಸಲಿ ಕಾರಣವೇನು ಗೊತ್ತಾ? ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿದ್ರ ರೋಗಿ. ಗಾಯಕ್ಕೆ ಸ್ಟಿಚ್ ಹಾಕದೆ ರೋಗಿ ಸಾವನ್ನಪ್ಪಿದ್ರು ಎಂಬ ವಿಚಾರವಾಗಿ ನಮ್ಮ ಪ್ರತಿನಿಧಿ ದತ್ತರಾಜ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನವಾಜ್ ವಿಚಾರದಲ್ಲಿ ಅದು ಸಾವು ಹೆಂಗಾಗಿರಬಹುದು, ಅಥವಾ ಇನ್ಸಿಡೆಂಟ್ ಏನಾಗಿತ್ತು, ಅಥವಾ ಒಂದು ಗ್ಯಾಂಗ್ರೀನ್ ಏನಿದೆ ಆ ಗ್ಯಾಂಗ್ರೀನ್ ನಲ್ಲಿ ಆಪರೇಷನ್ ಆದ್ಮೇಲೆ ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ ಗಳನ್ನು ಮಾಡಿದ್ರು, ಪ್ಲಾಸ್ಟಿಕ್ ಸರ್ಜರಿ ಯಾವ ಟೈಮಲ್ಲಿ ಮಾಡ್ತಾರೆ, ಈ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಏನು ವಿಕ್ಟೋರಿಯಾದ ಮೆಡಿಕಲ್ ಆಫೀಸರ್ ಆಗಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಏನು ದೀಪಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಈ ಒಂದು ಅಲಿಗೇಷನ್ಗಳೀಗ ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಶಾ ನವಾಜ್ ಅವರು ಬಂದಾಗ ಯಾವ ರೀತಿಯಾಗಿತ್ತು ಅವರ ಹೆಲ್ತ್ ಕಂಡೀಷನ್? ಮೊದಲಿಗೆ ನಮ್ಮ ಅನುಕಂಪ ಇದ್ದೇ ಇದೆ. ಆ ಬಡ ಕುಟುಂಬ, ಆ ಹೆಂಗಸು, 4 ಚಿಕ್ಕ ಮಕ್ಕಳು, ಆಮೇಲೆ ಶಾ ನವಾಜ್ ಅವ್ರಿಗೆ. ಬಟ್ ಆದರೆ ನಾವು ಹೇಳೋ ಪ್ರಕಾರ ನನಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಈ ಶಾ ನವಾಜ್ ಅವರು 45 ವರ್ಷದವರು. ಅವ್ರಿಗೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಆ್ಯಂಡ್ ವಿತ್ ಫೌರ್ನಿಯರ್ಸ್ ಗ್ಯಾಂಗ್ರೀನ್ ಅಂತ. ಇದು ಒಂದು ಮರ್ಮಾಂಗದ ಅತಿ ಸೀರಿಯಸ್ ಆದ ಇನ್ಫೆಕ್ಷನ್. ಇದು ಮರ್ಮಾಂಗದ ಭಾಗದಲ್ಲಿ ಏನಾಗುತ್ತೆ ಅಂದರೆ ಅದು ದಿನ ರಕ್ತ ಚಲನೆ ಕಡಿಮೆ ಆಗಿ ಇನ್ಫೆಕ್ಷನಿಂದ ಜಾಸ್ತಿ ಆಗಿದ್ದು ಕೊಳಿತಾ ಬರುತ್ತದು. ಸೊ ಅದು ಅರ್ಜೆಂಟಾಗಿ ಅಡ್ಮಿಟ್ ಆಗಿ ಅದನ್ನು ಮಲ್ಟಿಪಲ್ ಡಿಬ್ರೈಡ್ಮೆಂಟ್ಸ್ ಮಾಡಬೇಕು. ಅಂದರೆ ಪ್ರತಿ ದಿನವೂ ಒಂದೊಂದ್ಸಲ ಈ ಬೆಡ್ ವಾರ್ಡ್ನಲ್ಲೇ ಮಾಡಬೇಕಾಗುತ್ತೆ. ಅದು ಯಾಕಂದರೆ ಅಷ್ಟು ಸಿವಿಯರ್ ಆಗಿರುತ್ತೆ. ಸೊ ಮಲ್ಟಿಪಲ್ ಡಿಬ್ರೈಡ್ಮೆಂಟ್ಸ್ ಮಾಡಿದ್ದಾರೆ ನಮ್ಮ ಹಾಸ್ಪಿಟಲ್ ಸರ್ಜರಿ ವಿಭಾಗದವರು. 19ನೇ ತಾರೀಕು ಫೆಬ್ರವರಿಲೇನೋ ಅಡ್ಮಿಟ್ ಮಾಡಿದ್ವಿ. ಆಮೇಲೆ 3ನೇ ತಾರೀಕು ಅಷ್ಟೊತ್ತಿಗೆ ಆ ಗಾಯ ಎಲ್ಲ ಸ್ವಲ್ಪ ಕೆಂಪಾಗಿ ಒಂದು ಕಂಟ್ರೋಲಿಗೆ ಬಂದಿರುತ್ತೆ. ಇದು ಶುಗರ್ ಇರೋರ್ಗೆ ಜಾಸ್ತಿ ಬರೋದು. ಆಮೇಲೆ ಶುಗರ್ ವಿತ್ ಫೌರ್ನಿಯಸ್ ಗ್ಯಾಂಗ್ರೀನ್ ಈ ತೊಂದರೆ ಬಂದರೆ 100 ಜನಕ್ಕೆ ಬಂದರೆ ಸುಮಾರು 20ರಿಂದ 60% ತೀವ್ರವಾದ ಕಾಯಿಲೆ, ಆಮೇಲೆ ಸಾವಿನಲ್ಲೂ ಆಗ್ಬೋದು ಅಂತ ನಮ್ಮ ಮೆಡಿಕಲ್ ರೆಕಾರ್ಡ್ಸೇ ಹೇಳುತ್ತೆ. ಸೊ ಇಷ್ಟಿದ್ದು ಅವ್ರಿಗೆ ಶುಗರ್ ಎಲ್ಲ ಕಂಟ್ರೋಲ್ ಬಂದು 3ನೇ ತಾರೀಕು ಮಾರ್ಚ್ ಅಷ್ಟೊತ್ತಿಗೆ ಒಂದು ಕೆಂಪು ರಕ್ತ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಕೆಂಪಾಗಿ ಹೆಲ್ತಿ ಆಗೋ ಥರ ನಮ್ಗೆ ಬಂದಮೇಲೆ ಆಮೇಲೆ ಅವ್ರನ್ನ ಮನೆಗೆ ಕಳಿಸಿದ್ದಾರೆ ಡಾಕ್ಟ್ರು. ಏನಕ್ಕೆ ಮನೆಗೆ ಕಳಿಸ್ತಾರೆ ಅಂದರೆ ಈ ಫಸ್ಟ್ ಸ್ಟೇಜ್ ಸರ್ಜರಿ ಆಮೇಲೆ ಪ್ಲಾಸ್ಟಿಕ್ ಸರ್ಜರಿಗೂ ಮಧ್ಯೆ ಒಂದೊಂದು ಸಲ 4 ವಾರದಿಂದ 6 ವಾರದವರೆಗೂ ಡಿಫ್ರೆನ್ಸ್ ಬರುತ್ತೆ. ಏನಕ್ಕಂದರೆ ಇನ್ಫೆಕ್ಷನ್ ಕಡಿಮೆ ಆದ್ರೇ ಮಾತ್ರ ನಾವು ಸ್ಕಿನ್ನ ಕ್ಲೋಸ್ ಮಾಡಬೇಕು ಅಂತಿಲ್ಲ. ಆಗ ಸ್ಕಿನ್ ಕ್ಲೋಸ್ ಮಾಡಿದ್ರೆ ಮತ್ತೆ ಅದು ಬಿಟ್ಕೊಳ್ಳುತ್ತೆ. ಸೊ ಫ್ಲ್ಯಾಪ್ ಸರ್ಜರಿ ಎಲ್ಲ ಮಾಡುವಾಗ ನಾವು ಅಬ್ಡಮಿನಿಂದಾಗಲಿ ಅಥವಾ ಪಕ್ಕದ ಥೈಸಿಂದಾಗಲಿ ಒಂದು ಫ್ಲ್ಯಾಪ್ ತೊಗೊಂಡು ಕವರ್ ಮಾಡುವಾಗ ದಟ್ ಶುಡ್ ಬಿ ಎ ಡೆಫಿನೆಟಿವ್ ಸರ್ಜರಿ ವಿಚ್ ವಿ ಶುಡ್ ನಾಟ್ ಫೇಲ್. ಯಾಕಂದರೆ ಅದು ಫೇಲ್ ಆದರೆ ಆಮೇಲೆ ಅಷ್ಟು ಭಾಗದಲ್ಲೂ ಅದು ರಾ ಏರಿಯಾ ಆಗಿಬಿಡುತ್ತೆ. ಆಗಿನ ಪರಿಣಿತ ನಮ್ಮ ಸರ್ಜರಿ ಪ್ರೊಸೆಸ್ಸು ಡಿಸೈಡ್ ಮಾಡಿಬಿಟ್ಟು ಕಳಿಸಿರ್ಬೋದು. ಹೀಗಾಗಿ ಒಂದು 15 ದಿನ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಮೇಲೆ ಇವರು ಮರಣ ಹೊಂದಿದ್ದಾರೆ ಅಂತ ನಮಗೆ ಇವರು ಕಂಪ್ಲೇಂಟ್ ಕೊಟ್ಟಾಗ ಬಂತು. ಸೊ ಅವರು ಹೋದ್ಮೇಲೆ 15 ದಿನ ಹೋಗಿದ್ದಾರೆ ಅಂದರೆ ನಮ್ಮ ರೆಕಾರ್ಡ್ಸ್ ಪ್ರಕಾರ ನಾವು ಚೆಕ್ ಮಾಡಿದ್ರೆ ಮೋಸ್ಟ್ಲಿ ಅದು ಫಿಟ್ಟಾಗಿ ಇರ್ತಾರೆ, ಸ್ಟೇಬಲ್ ಆಗಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಿರ್ಣಯ ಹೇಳೋದಿಲ್ಲ, ಯಾಕಂದರೆ ವಿಚಾರಣೆ ನಡೀತಾ ಇದೆ. ಸೊ ಹೀಗಿರುವಾಗ ಅವರು ಡ್ರೆಸ್ಸಿಂಗ್ಸ್ ಮಾಡಿಸ್ಕೊಂಡು ಶರ್ಲಿ ಅವರು ಹೇಳಿರೋ ಪ್ರಕಾರ 3-4 ಸಲ ಬಂದ್ವಿ. ಪ್ಲಾಸ್ಟಿಕ್ ಸರ್ಜರಿ ಮತ್ತೆ ಮುಂದೆ ಹಾಕ್ತಾಯಿದ್ರು, ನಮಗೆ ಸರಿಯಾಗಿ ನೋಡಲಿಲ್ಲ ಅಂತ ಹೇಳಿದ್ರು. ಅವ್ರನ್ನೂ ವಿಚಾರಣೆ ಮಾಡೋದಕ್ಕೆ ನಾನು ಪ್ರಾಥಮಿಕವಾಗಿ ಆ ಪ್ರೊಫೆಸರ್ನ ಕೇಳಿದಾಗ ಅವ್ರು ಹೇಳಿದ್ರು ಇನ್ನೂ ಹೆಲ್ತಿ ಆಗಿರಲಿಲ್ಲ ಆ ಪ್ರೊಸೀಜರ್ಗೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು. ಅಂದರೆ ಇದು ನಮ್ಮ ವೈದ್ಯಕೀಯವಾಗಿ ಇದು ಕರೆಕ್ಟ್ ಸ್ಟೆಪ್ ಇದು. ಸೊ ಅದನ್ನು ಮಾಡೋ ಟೈಮಲ್ಲಿ ಇವರು 15ನೇ ತಾರೀಕು ಮರಣ ಹೊಂದಿದ್ದಾರೆ. ಬಟ್ ಆ ಮರಣ ಹೊಂದಿದ್ದ ದಿನ
ಆಮೇಲೆ ಆವತ್ತಿನ ದಿನ ಏನಾಯಿತು ಅಂತ ನಮಗೆ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಏನು ಬಂದಿಲ್ಲ. ಈಗ ಮೆಡಿಕಲ್ ಸೂಪರ್ಡೆಂಟು ದೀಪಕ್ ಅವರು ಹೇಳಿರೋ ಪ್ರಕಾರ ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ. ಈಗ ಅಲ್ಲಿ HODಗಳು ಯಾರಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮನ್ವಯದ ಕೊರತೆ ಏನಾದ್ರು ಇತ್ತಾ, ಅಥವಾ ಸರ್ಜನ್ಗಳ ವಿಚಾರದಲ್ಲಿ ಅವರವ್ರ ನಡುವೆ ಏನಾದ್ರು ಸಂಬಂಧಗಳು ಹಳಸಿತ್ತಾ, ಅಥವಾ ಇನ್ನೊಂದು ಯಾವ್ದಾದ್ರು ರೀತಿಯಲ್ಲಿ ಆಗಿತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ವಿಚಾರಣೆಯನ್ನು ನಡೆಸ್ತೀವಿ. ಅದಲ್ಲದೆ ಬೇರೆ ರೀತಿಯಲ್ಲಿ ಅಂದರೆ ಅವರಿಗೆ ಆಗಿರ್ತಕ್ಕಂಥ ಮೇಜರ್ ಸಿವಿಯರ್ ಆಗಿರ್ತಕ್ಕಂಥ ಒಂದು ಆಪರೇಷನ್ ಅಥವಾ ಒಳಗಡೆ ವೂಂಡ್ಸ್ ಗಾಯಗಳೇನಿದ್ದಾವೆ ಆ ಗಾಯಗಳು ಒಣಗಬೇಕಿತ್ತು. ಅದಲ್ಲದೆ ಸಕ್ಕರೆ ಪ್ರಮಾಣವೂ ಕೂಡ ಅತಿ ಹೆಚ್ಚಾಗಿತ್ತು. ಆ ಕಾರಣಕ್ಕೋಸ್ಕರ ಆ ಒಂದು ಪ್ರಮಾಣ ಕಮ್ಮಿ ಆದಮೇಲೆ ನಂತರ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗತ್ತೆ. ಇಂತಹ ಒಂದು ಸಿಚುವೇಶನ್ನಲ್ಲಿ ಯಾವುದಾದ್ರು ಈಗ ಸಕ್ಕರೆ ಪ್ರಮಾಣ ಏರಿಕೆ ಆಗಿಯೋ ಅಥವಾ ಕಡಿಮೆ ಆಗಿಯೋ ಸಾವನ್ನಪ್ಪುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಅದಲ್ಲದೆ ಇನ್ನು ಬೇರೆ ಬೇರೆ ಇನ್ಫೆಕ್ಷನ್ಗಳಾಗಿ ಮಲ್ಟಿಪಲ್ ಆರ್ಗನ್ಸ್ಗಳು ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಾರೆ. ಆದರೆ ಅದು ಯಾವ ಒಂದು ಕಾರಣಕ್ಕೋಸ್ಕರ ಡೆತ್ ಆಯಿತು, ಮನೆಗೆ ಹೋದ ಒಂದು 15 ದಿವಸದಲ್ಲೇ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಅವ್ರ ಮನೆಯವರನ್ನ ವಿಚಾರಿಸುವಂತಹ ಕೆಲಸವನ್ನು ಮಾಡಿದ್ದೀವಿ. ಉಳಿದಂತೆ ಈಗ ಯಾರ್ಯಾರು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರನ್ನೂ ಕರೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು HODಗಳು ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಯಾವ ರೀತಿಯ ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಿವ್ ಜೊತೆ ದತ್ತರಾಜ್ ಪಡುಕೋಣೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.